ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರುವ ಹಂಗೆ ಹೆಸ್ಕಾಮ್ದವ್ರದ್ದು ಏನಂದ್ರೆ ಹೆಸ್ಕಾಮ್ದವ್ರದ್ದು ಈಗ ಮೆಡಿಕಲ್ ಕಂಪ್ಲೀಟ್ ಆಗೈತಿ ನಿಮಾಮ್ಸ್. ಯಾವಾಗಂದ್ರೆ ಫೆಬ್ರವರಿ 24ರಂದು ಹೆಸ್ಕಾಮ್ದವ್ರದ್ದು ರಿಸಲ್ಟ್ ಅಲ್ಲ ನಿಮಾಮ್ಸ್ ಕಂಪ್ಲೀಟ್ ಆಗಿರ್ತೈತಿ. ಅದು ಕಂಪ್ಲೀಟ್ ಆಗುವಟ್ಲೇನೆ ಏನಂದ್ರೆ ನಿನ್ನೆ ಎಲ್ಲರೂ ಮೆಸೇಜ್ ಮಾಡತ್ತಿದ್ರಿ, ಸರ್ ಹೆಸ್ಕಾಮ್ದು ರಿಸಲ್ಟ್ ಯಾವಾಗ ಬರ್ಬೋದು ಎಕ್ಸೆಪ್ಟೆಡ್ ಆಗಿ ಏನಂದರೆ ಹೆಸ್ಕಾಮ್ದವ್ರದ್ದು ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಕೇಳ್ತಿದ್ರು. ಸೊ ಅದಕ್ಕಾಗಿ ವೀಡಿಯೋ ಮಾಡತ್ತನು. ಇದ್ರ ಜೊತೆಗೆ ಹೆಸ್ಕಾಮ್ ದಟ್ಟೆ ಹೇಳಂಗಿಲ್ಲ, ಬೆಸ್ಕಾಮ್ದು ಏನಂದರೆ ಬೆಸ್ಕಾಮ್ದು ರಿಸಲ್ಟ್ ಬಗ್ಗೆ ಚರ್ಚೆ ಮಾಡೋಣ. ಇದ್ರ ಜೊತೆಗೆ ಮೆಸ್ಕಾಮ್ ರಿಸಲ್ಟ್ ಮೂರು ಹೆಸ್ಕಾಮ್ ಬತ್ತು, ಮೆಸ್ಕಾಮ್ ಬತ್ತು, ಈ ಮೂರು ಥರದ ರಿಸಲ್ಟ್ ಇದೇ ವಿಡಿಯೋದಾಗ ಚರ್ಚೆ ಮಾಡೋಣ. ಇನ್ನೊಂದು ಏನಪ್ಪ ಅಂತಂದರೆ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ಏನಂದರೆ ಈ ರಿಸಲ್ಟ್ ಬಗ್ಗೆ ಆಯ್ತು ಮತ್ತು ಜಾಬ್ಸ್ ಬಗ್ಗೆ ಆಯ್ತು ಎರಡು ಇನ್ಫಾರ್ಮೇಷನ್ ಸಿಗ್ತಿರ್ತೈತಿ. ನಾ ಏನಂದರೆ ಈಗ ಓನ್ಲಿ ರಿಸಲ್ಟ್ ಬಗ್ಗೆ ಅಷ್ಟೇ ಹೇಳಂಗಿಲ್ಲ, ಓನ್ಲಿ ಏನಂದ್ರೆ ಈ ಜಾಬ್ಸ್ ಬಗ್ಗೆ ಕೂಡ ಅಪ್ಡೇಟ್ ನೀಡ್ತಿರ್ತೀನಿ. ಈ ಕಡೆ ರಿಸಲ್ಟು ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತಿರ್ತೈತಿ, ಇದ್ರಾಗ ಏನಂದರೆ ಜಾಬ್ಸು ಕೂಡ ಇನ್ಫಾರ್ಮೇಷನ್ ಸಿಗ್ತಿರ್ತೈತಿ. ಈಗ ನೋಡ್ಬೋದು ಏನಂದರೆ ಇನ್ನು ವಿಲೇಜ್ ಅಕೌಂಟು ಕೂಡ ನೋಟಿಫಿಕೇಶನ್ ಆಕೈತಿ, ವಿಲೇಜ್ ಅಕೌಂಟ್ ಒಂದು ನೋಟಿಫಿಕೇಶನ್ ಆಕೈತಿ. ಇದ್ರ ಜೊತೆಗೆ ಫೈರ್ಮನ್ ಅಂದರೆ ಈಗ ಏನಂದ್ರೆ ಫೈರ್ ಆಪ್ರೇಟರ್ ಅದು ಕೂಡ ಅಗ್ನಿಶಾಮಕ ಇಲಾಖೆಯಲ್ಲಿ ಅದು ಕೂಡ ನೋಟಿಫಿಕೇಶನ್ ಆಕೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲರೂ ಏನು ಹೇಳೋದಂದ್ರೆ ಏರ್ಫೋರ್ಸ್ದು ಕೂಡ ಏನಂದ್ರೆ ವಯಸ್ಸನ್ನು ಸಡಿಲಿಕೆ ಮಾಡ್ಯಾರ. ಇಂಡಿಯನ್ ಆರ್ಮಿದು ಏನು ವಯಸ್ಸನ್ನು ಸಡಿಲಿಕೆ ಮಾಡ್ಯಾರಲ್ಲ, ಅದೇ ರೀತಿಯಾಗಿ ಏರ್ಫೋರ್ಸ್ದು ಕೂಡ ವಯಸ್ಸನ್ನು ಸಡಿಲಿಕೆ ಮಾಡಿ 22 ವರ್ಷ ತನಕ ಏನಂದರೆ 22 ವರ್ಷ ತನಕ ನೀವು ಅದಕ್ಕೆ ಏರ್ಫೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. 22 ವರ್ಷದ ಒಳಗಿನ ವಿದ್ಯಾರ್ಥಿ ಕೂಡ ಹೊಳ್ಳಿ ಏರ್ಫೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದನ್ನು ಓಪನ್ ಮಾಡ್ಯಾರ. ಅದಕ್ಕೆ ಯಾರು ಅರ್ಜಿ ಸಲ್ಲಿಸ್ರಿ ಅದ್ರ ಬಗ್ಗೆ ನೋಡೋಣ. ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತಾನೆ. ಏರ್ಫೋರ್ಸ್ ಅದನ್ನು ಹೊಳ್ಳಿ ಅದಕ್ಕೂ ಕೂಡ ಸೆಕೆಂಡ್ PUC ಆಗಿತ್ತಂದ್ರೆ ಅಂತ ಅರ್ಜಿಯನ್ನು ಸಲ್ಲಿಸ್ಬೋದು. ವಿಲೇಜ್ ಅಕೌಂಟ್ಗೂ ಕೂಡ ಸೆಕೆಂಡ್ PUC ಆಗಿತ್ತಂದ್ರೆ ಅರ್ಜಿ ಸಲ್ಲಿಸ್ಬೋದು. ಮತ್ತೇನಂದ್ರೆ ಏರ್ಫೋರ್ಸು ಕೂಡ ಸೆಕೆಂಡ್ PUC ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದೇನೈತಿ ಏರ್ಫೋರ್ಸ್ದು ಏನೈತಿ ಇದನ್ನು ವಿಡಿಯೋ ಮಾಡಿ ತಿಳಿಸ್ತಾನೆ. ನೆಕ್ಸ್ಟ್ ಡೀಟೇಲ್ದಾಗಿ ಏರ್ಫೋರ್ಸ್ ವಿಡಿಯೋ ಮಾಡಿ ತಿಳಿಸ್ತಾನೆ. ಅಪ್ಲಿಕೇಶನ್ ಹಾಕಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರ್ತೈತಿ, ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಏಜ್ ಲಿಮಿಟ ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತಾನೆ. ಮತ್ತು ಹೆಸ್ಕಾಮ್ದು ಕೇಳ್ತಿದ್ರಿ, ಹೆಸ್ಕಾಮ್ದು ಏನು ಕೇಳ್ತಿದ್ರೆ ಫೈನಲ್ ರಿಸಲ್ಟ್ ಕೇಳ್ತಿದ್ರಿ ಯಾವಾಗ ಬರ್ಬೋದು ಅಂತ. ಇಲ್ಲಿ ನೋಡಿರಿ ಏನಂದ್ರೆ ಈಗ ಫೆಬ್ರವರಿ 24ರಂದು ಹೆಸ್ಕಾಮ್ದವ್ರದ್ದು ನಿಮಾಮ್ಸ್ ಕಂಪ್ಲೀಟ್ ಆಗೈತಿ. ಈಗ ಬೆಸ್ಕಾಮ್ದವ್ರದ್ದು ನೋಡಿದ್ವಿ ಅಂದ್ರೆ ಇದ್ರ ಜೊತೆಗೆ ಮೆಸ್ಕಾಮ್ದವ್ರದ್ದು ನೋಡಿದ್ವಿ ಅಂದ್ರೆ ಇದು ಹೆಸ್ಕಾಮ್ದವ್ರ ರಿಸಲ್ಟ್ ಯಾವಾಗ ಬರ್ಬೋದು ಎಕ್ಸೆಪ್ಟ್ ಆಗಿ ಇವೆರಡು ಇಟ್ಕೊಂಡನ ಹೆಸ್ಕಾಮ್ದವ್ರ ರಿಸಲ್ಟ್ ಯಾವಾಗ ಬರ್ಬೋದು ಅಂದರೆ ಇಷ್ಟು ಡಿಲೇ ಮಾಡತ್ತಾರಂದ್ರೆ ಓನ್ಲಿ ಬೆಸ್ಕಾಮ್ದು ಡಿಲೇ ಮಾಡಿ ನಡೀತಿದೆ. ಯಾಕಂದರೆ ಇದ್ರಾಗ ಸ್ಟೂಡೆಂಟ್ಸ್ ಸಂಖ್ಯೆ ಭಾಳ ಐತಿ. ಬೆಸ್ಕಾಮ್ದ್ರೊಳಗೆ ಡಿಲೇ ಮಾಡಿ ನಡೀತಿ, ಯಾಕಂದರೆ ಏನು ಸ್ಟೂಡೆಂಟ್ಸ್ ಸಂಖ್ಯೆ ಭಾಳ ಐತಿ ಅಂತ ಅನ್ಬೋದು. ಮತ್ತು ಮೆಸ್ಕಾಮ್ದವ್ರದ್ದು ಕೂಡ ಇನ್ನೂ ರಿಸಲ್ಟ್ ಬಂದಿಲ್ಲ. ಮತ್ತು ರಿಸಲ್ಟ್ ಯಾವ್ದು ಮೊದಲು ಬರ್ತೈತಿ ಅಂದರೆ ಬೆಸ್ಕಾಮ್ದವ್ರ ರಿಸಲ್ಟ್ ಬರ್ತೈತಿ, ನೆಕ್ಸ್ಟ್ ಮೆಸ್ಕಾಮ್ದವ್ರು ಬರ್ತೈತಿ, ಅದಾದಮೇಲೆ ಹೆಸ್ಕಾಮ್ದವ್ರದ್ದು ಬರ್ತೈತಿ. ಈಗ ಫಸ್ಟ್ ಓನ್ಲಿ ಬೆಸ್ಕಾಮ್ ರಿಸಲ್ಟ್ ಬರ್ತೈತಿ. ಎಕ್ಸಾಕ್ಟ್ ಡೇಟ್ ಕೇಳ್ತಿದ್ರಿ. ನಾನು ಬೆಸ್ಕಾಮ್ದು ವಿದ್ಯಾರ್ಥಿಗಳು ಏನು ಕೇಳ್ತಿದ್ರೆ ಎಕ್ಸಾಕ್ಟ್ ಡೇಟ್ ಹೇಳತ್ತಾನತ್ತಿದ್ರಿ. ನಾ ಇಲ್ಲಿ ನೋಡ್ರಿ ನಿಗಮದವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಯಾವುದೇ ರೀತಿಯಾಗಿ ಏನಂದರೆ ಎಕ್ಸಾಕ್ಟ್ ಡೇಟ್ ಇಷ್ಟನೇ ತಾರೀಕಿನ ರಿಸಲ್ಟ್ ಬರ್ತೈತಿ ಅಂತ ಹೇಳ್ತಿಲ್ಲ. ಎಕ್ಸಾಕ್ಟಾಗಿ ಇಷ್ಟನೇ ತಾರೀಕಿನ ರಿಸಲ್ಟ್ ಬರ್ತೈತೆ ಅಂತ ಹೇಳ್ತಿಲ್ಲ. ಅದಕ್ಕಾಗಿ ಬೆಸ್ಕಾಮ್ದು ರಿಸಲ್ಟ್ ಎಕ್ಸಾಕ್ಟ್ ಡೇಟ್ ಹೇಳಂಗಿಲ್ಲ. ಏನಂದ್ರೆ ಅವ್ರು ಏನಾರ ಇನ್ಫಾರ್ಮೇಷನ್ ಕೊಟ್ಟರೆ ಅಂದ್ರೆ ನಿಮಗೆ ತಿಳಿಸ್ತಾನು. ಹಾಗೆ ಏನಂದ್ರೆ ಅವ್ರು ಅಫಿಷಿಯಲ್ ವೆಬ್ಸೈಟ್ ಕೂಡ ಚೆಕ್ ಮಾಡ್ಕೋತೀರಿ ಡೈಲಿ ಏನಂದ್ರೆ ನಿಮ್ಮ ಕೆಲಸನೇ ಇಟ್ಟೆಲ್ಲ ಸರ್ಚ್ ಮಾಡೋಕ್ಕಿಂತ ಅವ್ರ ವಿಡಿಯೋ ನೋಡೋಕ್ಕಿಂತ ಏನಂದ್ರೆ ಹರಿವತ್ತೇಳೋದು ಏನಂದ್ರೆ ಅಫಿಷಿಯಲ್ ಅವ್ರ ವೆಬ್ಸೈಟನ್ನು ಚೆಕ್ ಮಾಡ್ಬೋದು. ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಬಂದೈತೋ ಇಲ್ಲೋ ಅಂಥೇಳಿ. ಯಾಕಂದರೆ ನೀವು ಹಲವಾರು ವಿದ್ಯಾರ್ಥಿಗಳು ಒಂದು ಸಲ ಮೆಸೇಜ್ ಮಾಡ್ತೀರಿ ಬೆಸ್ಕಾಮ್ ರಿಸಲ್ಟ್ ಅಂಥೇಳಿ. ಅವ್ರ ಅಫಿಷಿಯಲ್ ವೆಬ್ಸೈಟ್ ಚೆಕ್ ಮಾಡ್ಕೋತೀರಿ, ಅವ್ರ ಅಫಿಷಿಯಲ್ ವೆಬ್ಸೈಟ್ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ರೆ ನಿಮ್ಗೆ ಹಿಂಗೆ ಕನ್ಫ್ಯೂಸ್ ಆಗತ್ತೈತಿ ನಿಮಗೆ. ಏನಂದರೆ ಬೆಸ್ಕಾಮ್ದು ಏನಾದ್ರೆ ಅಫಿಷಿಯಲ್ ವೆಬ್ಸೈಟ್ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ವಿಡಿಯೋ ಮಾಡಿ ತಿಳಿಸೋಣ. ಅದನ್ನು ಏನಾದ್ರೆ ಐ ಕಾರ್ಡ್ ಕೊಡ್ತೀನಿ ನೋಡಿರಿ, ಇಲ್ಲಿ ಕ್ಲಿಕ್ ಮಾಡಿರಿ. ಅದನ್ನು ಯಾವ ರೀತಿಯಾಗಿ ಏನಂದರೆ ಬೆಸ್ಕಾಮ್ ರಿಸಲ್ಟ್ ಅಫಿಷಿಯಲ್ ವೆಬ್ಸೈಟ್ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಟ್ಟನು. ಇಲ್ಲಿ ನೋಡಿರಿ ಹೆಸ್ಕಾಮ್ದವ್ರದ್ದು ಯಾವಾಗ ರಿಸಲ್ಟ್ ಬರ್ಬೋದು ಅಂದ್ರೆ ಈಗ ಫೆಬ್ರವರಿ ಒಳಗೆ ಬರೋಂಗಿಲ್ಲ. ಫೆಬ್ರವರಿ 24 ಐತಿ. ಏಪ್ರಿಲ್ ಒಳಗೆ ಏನಂತಿ ಏಪ್ರಿಲ್ ಫಸ್ಟ್ ವೀಕ್ ಒಳಗೆ ಹೆಸ್ಕಾಮ್ದವ್ರ ರಿಸಲ್ಟ್ ಎಕ್ಸೆಪ್ಟ್ ಮಾಡ್ಬೋದು. ಏಪ್ರಿಲ್ ಫಸ್ಟ್ ವೀಕ್ ಒಳಗೆ ಹೆಸ್ಕಾಮ್ದವ್ರ ರಿಸಲ್ಟ್ ಇದು ಎಕ್ಸೆಪ್ಟ್ ಮಾಡ್ಬೋದು. ಸೊ ಇನ್ನೊಂದು ಏನಪ್ಪ ಅಂದ್ರೆ ಬೆಸ್ಕಾಮ್ ರಿಸಲ್ಟ್ ಬರ್ಬೋದು. ಅದನ್ನು ಏನಾದ್ರು ಅಪ್ಡೇಟ್ ಸಿಕ್ತಂದ್ರೆ ಅದನ್ನು ವಿಡಿಯೋ ಮಾಡ್ತಾನೆ. ಎಕ್ಸಾಕ್ಟ್ ಡೇಟ್ ನಮಗೂ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದರೆ ನಿಗಮದವ್ರು ಯಾವ ರೀತಿಯಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ನೀವು ಇನ್ಫಾರ್ಮೇಷನ್ ತಿಳಿಸ್ಬೇಕಾಕತಿ. ಎಲ್ಲರೂ ಕೇಳ್ತಿದ್ರಿ ನೀವು ತಾಯಿಸ್ಕೊಂಡು ಇದು ಏನು ವಿಡಿಯೋ ಮಾಡಿದಾಗ ಒಂದು ಡೇಟಾ ಹೇಳಂಗಿಲ್ಲ ಹಿಂಗೆ ಅಂತ ಹೇಳ್ತಿದ್ರಿ. ಅವ್ರು ಯಾವ ರೀತಿಯಾಗಿ ಏನು ಕಾಲ್ ಮಾಡಿದಾಗ ಯಾವ ರೀತಿ ಇನ್ಫಾರ್ಮೇಷನ್ ಹೇಳಿರ್ತಾರೆ ಅದೇ ರೀತಿಯಾಗಿ ನಾವು ಇನ್ಫಾರ್ಮೇಷನ್ ಕೊಟ್ಟಿರ್ತಾನೆ. ನನ್ನ ಪರ್ಸನಲ್ ಒಪಿನಿಯನ್ ಯಾವುದೇ ರೀತಿಯಾಗಿ ಹೇಳಿರಂಗಿಲ್ಲ. ಏನು ನಿಗಮದವ್ರಿಗೆ ಕಾಲ್ ಮಾಡಿದಾಗ ಕೇಳಿದಾಗ ಯಾವ ರೀತಿಯಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾನೆ. ನೀವು ಹಿಂಗೆ ಕೇಳ್ತೀರ ವಿತ್ ಪ್ರೂಫ್ ಹಾಕಿರ್ತಾನೆ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ. ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಅಕೌಂಟನ್ನು ಜಾಯ್ನ್ ಆಗೋದು ಬರೀ. ಯಾಕಂದರೆ ಎಲ್ಲ ರೀತಿಯ ಕೂಡ ಅಪ್ಡೇಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತಾನೆ. ನಿಮ್ಗೆ ನೋಡ್ಕೊಳಕ್ಕೆ ಈಸಿ ಆಕೈತಿ, ಅಲ್ಲಿ ಜಾಯ್ನ್ ಆಗ್ರಿ. ಮತ್ತು ಇದ್ರ ಜೊತೆಗೆ ಏನಂದ್ರೆ
ಹೆಸ್ಕಾಮ್ದವ್ರು ಯಾವಾಗ ಬರ್ಬೋದು, ಹೆಸ್ಕಾಮ್ದವ್ರದ್ದು ಫಸ್ಟ್ ವೀಕ್ ಬರ್ಬೋದು, ಏಪ್ರಿಲ್ ಫಸ್ಟ್ ವೀಕ್ ಒಳಗೆ ಬರ್ತೈತಿ. ಮೆಸ್ಕಾಮ್ದವ್ರದ್ದು ಏನೈತಿ ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ ಒಳಗೆ ನೀವು ಎಕ್ಸೆಪ್ಟ್ ಮಾಡ್ಬೋದು ಮೆಸ್ಕಾಮ್ದವ್ರದ್ದು. ಬೆಸ್ಕಾಮ್ದವ್ರದ್ದು ಏನೈತಿ ಎಕ್ಸಾಕ್ಟ್ ಡೇಟ್ ಹೇಳಕ್ಕೆ ಬರೋಂಗಿಲ್ಲ, ಯಾಕಂದರೆ ಎಕ್ಸಾಕ್ಟ್ ಡೇಟ್ ಒಟ್ಟೆ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅವ್ರ ನಿಗಮದವ್ರು ಕೂಡ ಯಾವುದೇ ರೀತಿಯಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೂಡ ಹೇಳುವರು, ಏನೋ ಸ್ಮಾಲ್ ಇನ್ಫಾರ್ಮೇಷನ್ ಕೂಡ ನಮ್ಗೆ ತಿಳಿಸ್ಕೊಡತ್ತಿಲ್ಲ. ಸೊ ಅದಕ್ಕಾಗಿ ಏನಂದರೆ ಬೆಸ್ಕಾಮ್ದವ್ರದ್ದು ಯಾವುದೇ ರೀತಿ ಕರೆಕ್ಟ್ ಎಕ್ಸಾಕ್ಟ್ ಡೇಟ್ ಹೇಳಕ್ಕೆ ಬರೋಂಗಿಲ್ಲ, ಎಕ್ಸಾಕ್ಟಾಗಿ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅವ್ರು ಯಾವ ರೀತಿ ಇನ್ಫಾರ್ಮೇಷನ್ ಕೊಡ್ತಾರಲ್ಲ ಅದೇ ರೀತಿಯಾಗಿ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ಏನಂದ್ರೆ ನೀವು ಡೈಲಿ ಅವ್ರ ಅಫಿಷಿಯಲ್ ವೆಬ್ಸೈಟ್ ಚೆಕ್ ಮಾಡ್ಕೋತೀರಿ, ರಿಸಲ್ಟ್ ಇವತ್ತು ಬರ್ಬೋದು, ನಾಳೆ ಬರ್ಬೋದು, ನಾಡ್ದು ಬರ್ಬೋದು. ಏನಂದ್ರೆ ಡೈಲಿ ಚೆಕ್ ಮಾಡ್ಕೋತೀರಿ. ಚೆಕ್ ಮಾಡ್ಕೋದು ಗೊತ್ತಿದ್ದಿದ್ದಿಲ್ಲ ಅಂದ್ರೆ ಇಲ್ಲಿ ತೆಳಗೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಹಾಕಿನ, ಈಗಾಗಲೇ ಅದನ್ನ ವಿಡಿಯೋ ಮಾಡಿ ತಿಳಿಸಿನ ನಿಮ್ಗೆ. ಏನಂದ್ರೆ ನೀವು ಇವ್ರನ್ನ ಕೇಳ್ಕೊತಾನೆ, ನೀವು ಏನೈತಿ ಅವ್ರ ಅಫಿಷಿಯಲ್ ವೆಬ್ಸೈಟ್ ಚೆಕ್ ಮಾಡ್ರೆ ನಿಮ್ಗೆ ಗೊತ್ತಾಗ್ತದೆ ಅವ್ರು ಬಿಟ್ಟಾರೋ ಇಲ್ಲೋ ಅಂಥೇಳಿ. ಅವ್ರ ಅಫಿಷಿಯಲ್ ವೆಬ್ಸೈಟ್ ಚೆಕ್ ಮಾಡಿರಿ. ಮತ್ತು ಇದ್ರ ಜೊತೆಗೆ ಏನಾದ್ರೆ ನಾನು ಟೆಲಿಗ್ರಾಮ್ ಅಕೌಂಟ್ ಜಾಯ್ನ್ ಆಗೋದು ಬೇರೆ. ಯಾಕಂದ್ರೆ ನಾನು ಪ್ರತಿಯೊಂದು ವೀಡಿಯೋದಾಗ ಆಲ್ಮೋಸ್ಟ್ ಹೇಳತ್ತೆ ನಾನು ಟೆಲಿಗ್ರಾಮ್ ಅಕೌಂಟ್ ಜಾಯ್ನ್ ಆಗಿರಿ ಅಂತ. ಯಾಕಂದರೆ ರಿಸಲ್ಟ್ ಆಗಿಬಿಟ್ರೆ ಅಂದ್ರೆ PDF ಅವರು ಡೈರೆಕ್ಟ್ ನಾನು ಶೇರ್ ಮಾಡಿ ಬಿಟ್ಟಿರ್ತಾನೆ. ಮತ್ತು ರಿಸಲ್ಟ್ ಬಿಟ್ಟಿದ್ರೆ ನಾನು ಇವ್ರ ಅಫಿಷಿಯಲ್ ವೆಬ್ಸೈಟ್ಗಳು ಏನೈತಿ ಫುಲ್ ಸರ್ವರ್ ಡೌನ್ ಹೊಡೆದು ಬಿಟ್ಟಿರ್ತಾವೆ, ಪೂರಾ ಸರ್ವರ್ ಡೌನ್. ನೀವು ಎಷ್ಟು ಬೇಕಾದ ಚೆಕ್ ಮಾಡಿದ್ರು ಕೂಡ ಏನೈತಿ ಅಫಿಷಿಯಲ್ ವೆಬ್ಸೈಟ್ ಒಮ್ಮೆ ಇದು ಓಪನ್ ಆಗಂಗಿಲ್ಲ. ಸೊ ಅದಕ್ಕಾಗಿ ಏನೈತಿ PDF ಬಿಟ್ರೆ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾನು ಶೇರ್ ಮಾಡ್ತಾ ಇರ್ತಾನೆ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆ ಏನಾದರೂ ಕೇಳ್ತಾನೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಏನಾದರೂ ವಿಡಿಯೋ ಒಂದು ಸ್ವಲ್ಪ ಏನಾರು ಯೂಸ್ಫುಲ್ ಆಗಿತ್ತು ಒಂದು ಲೈಕ್ ಕೊಡಿರಿ. ಅದೇ ರೀತಿಯಾಗಿ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನಾ ಹಾಗೆ ಹೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನೀವು ಏನಂದ್ರೆ ನಾ ವಿಡಿಯೋ ಮಾಡಿ ತಿಳಿಸಿನಿ ಅಂದರೆ ಏನಾರು ರಿಸಲ್ಟ್ ಬಿಟ್ರೆ ಅಂದ್ರೆ ಈಗ ಇವತ್ತನೇ ಬಿಟ್ರೆ ನಾಳೆ ಬಿಟ್ರೆ ಏನು ವಿಡಿಯೋ ಮಾಡಿ ತಿಳಿಸಿನಿ ಡೈರೆಕ್ಟ್ ನಿಮ್ಗೆ ಮೊಬೈಲ್ ನೋಟಿಫಿಕೇಶನ್ ಬರ್ತಿರ್ತೈತಿ, ಅದು ಮೊಬೈಲ್ ನೋಟಿಫಿಕೇಶನ್ ಬರ್ತಿರ್ತೈತಿ. ಸೊ ಅದಕ್ಕಾಗಿ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ.